ದೇಶ ವಿರೋಧಿ ಸಂಘಟನೆಗಳು ಮತ್ತು ಪಾಕಿಸ್ತಾನದ ಕೆಲ ಸಾಮಾಜಿಕ ಜಾಲತಾಣಗಳ ಪೇಜ್ಗಳ ಜೊತೆ ನಿರಂತರ ಸಂಪರ್ಕ ಹೊಂದಿದ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿಯಲ್ಲಿ ಕಲಬುರಗಿ ಪೊಲೀಸರು ಮತ್ತು ಉತ್ತರ ಪ್ರದೇಶದ ATS ಅಂದರೆ ಆ್ಯಂಟಿ ಟೆರರ್ ಸ್ಕ್ವಾಡ್ ನೇತೃತ್ವದಲ್ಲಿ ಸದ್ಯ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದರಲ್ಲಿ ಮೊಹಮ್ಮದ್ ಸಮೀರ್ ಎನ್ನುವಾತನನ್ನು ಸದ್ಯ ಕಲಬುರಗಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಸಲ್ಮಾನ್ ಎನ್ನುವಾತನನ್ನು ಕೂಡ ಫಸ್ಟಿಗೆ ವಶಕ್ಕೆ ಪಡೆಯಲಾಗಿತ್ತು. ಆದರೆ ತದನಂತರ ಆತ ಇದರಲ್ಲಿ ಇನ್ವಾಲ್ವ್ ಇಲ್ಲ ಅನ್ನುವಂಥದ್ದು ಖಚಿತ ಆಗ್ತಾ ಇದ್ದಂತೆ ಆತನನ್ನು ಸದ್ಯ ಬಿಟ್ಟು ಕಳಿಸಲಾಗಿದೆ. ಇಲ್ಲಿ ಒಂದು ವಿಷಯ ಏನಂತಂದರೆ, ಕಳೆದ 8 ವರ್ಷಗಳ ಹಿಂದೆ ಆತ ಕಲಬುರಗಿಗೆ ಉದ್ಯೋಗ ಅರಸಿಕೊಂಡು ಬಂದಿರ್ತಾನೆ. ಮೊಹಮ್ಮದ್ ಸಮೀರ್ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ. ಕೇವಲ ಈ 23 ವರ್ಷಕ್ಕೆ ಆತ ತನ್ನ ರಾಜ್ಯವನ್ನು ಬಿಟ್ಟು ಕಲಬುರಗಿ ನಗರಕ್ಕೆ ಉದ್ಯೋಗ ಅರಸಿಕೊಂಡು ಬಂದು ಇಲ್ಲಿನ ಬೀಫ್ ಎಕ್ಸ್ಪೋರ್ಟ್ ಫ್ಯಾಕ್ಟ್ರಿ ಏನಿದೆ, ಅಂದರೆ ಫೇರ್ ಎಕ್ಸ್ಪೋರ್ಟ್ ಫ್ಯಾಕ್ಟ್ರಿ ಏನಿದೆ, ಆ ಎಕ್ಸ್ಪೋರ್ಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ. ಸುಮಾರು 8 ತಿಂಗಳಿಂದ ಕಲಬುರಗಿ ನಗರದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿದ್ದ. ತದನಂತರ ಆ ಮೊಬೈಲ್ನಲ್ಲಿ ತನ್ನ ಸಾಮಾಜಿಕ ಜಾಲತಾಣಗಳ ಖಾತೆ ಮೂಲಕ ನಿರಂತರವಾಗಿ ಆ್ಯಂಟಿ ನ್ಯಾಷನಲ್ ಪೇಜ್ಗಳಿದ್ದಾವೆ, ಆ ಪೇಜ್ಗಳ ಜೊತೆ ಸಂಪರ್ಕ ಸಾಧಿಸೋದು ಮತ್ತು ಪ್ರೊವೊಕೇಷನ್ ಮಾಡುವಂಥದ್ದು ಮತ್ತು ಇನ್ನಿತರ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಿದ್ದ ಅನ್ನುವಂಥ ಒಂದು ಆರೋಪ ಸದ್ಯ ಕೇಳಿ ಬಂದಿರತಕ್ಕಂಥದ್ದು. ಹೀಗಾಗಿ ಪೊಲೀಸರು ಖುದ್ದು ಆತನ ಮೇಲೆ ಕಳೆದ ಹಲವಾರು ತಿಂಗಳಿನಿಂದ ನಿಗಾ ವಹಿಸಿದ್ರು. ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ವಿಂಗ್ ಏನಿದೆ, ಆ ವಿಂಗ್ ಮೂಲಕ ಮಾನಿಟರಿಂಗನ್ನು ಮಾಡ್ತಿದ್ರು ಮತ್ತು ಆತ ಯಾವಾಗ ನಿರಂತರವಾಗಿ ಈ ಆ್ಯಂಟಿ ನ್ಯಾಷನಲ್ ಪೇಜ್ಗಳೇನಿದ್ದಾವೆ, ಆ ದೇಶ ವಿರೋಧಿ ಚಟುವಟಿಕೆ ನಡೆಸುವಂಥ ಪೇಜ್ಗಳಿರಲಿ ಮತ್ತು ಈ ಪಾಕ್ ಸಂಬಂಧಿತ ವ್ಯಕ್ತಿಗಳು ನಡೆಸುವಂಥ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳ ಖಾತೆಗಳೇನಿದ್ವು, ಆ ಖಾತೆಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಮತ್ತು ಆ ಖಾತೆಗಳಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಸಂದೇಶಗಳನ್ನು ಶೇರ್ ಮಾಡುವಂಥದ್ದು ಮತ್ತು ಅವುಗಳಿಗೆ ಲೈಕ್ ಮಾಡುವಂಥದ್ದು ಹೀಗೆ ಮಾಡ್ತಾ ಇದ್ದಂಥ ಆರೋಪ ಇತ್ತು. ಮತ್ತು ಈ ಬಗ್ಗೆ ಖಚಿತವಾಗಿ ಈ ಇಂಟರ್ ಸ್ಟೇಟ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ವಿಂಗ್ ಏನಿದೆ, ಅದು ಸಂಪೂರ್ಣವಾಗಿ ಆತನ ಮೇಲೆ ನಿಗಾ ವಹಿಸಿತ್ತು. ಕಳೆದ ಹಲವಾರು ದಿನಗಳಿಂದ ಆತನ ಆ್ಯಕ್ಟಿವಿಟಿ ಬಗ್ಗೆ ಕೂಡ ಕೂಲಂಕಷವಾಗಿ ಈ ಮಾನಿಟರಿಂಗ್ ಮಾಡ್ತಾ ಇರ್ತಕ್ಕಂಥ ವಿಂಗ್, ಈ ಇಂಟರ್ ಸ್ಟೇಟ್ ಮಾನಿಟರಿಂಗ್ ವಿಂಗ್ ಏನಿತ್ತು, ಅದು ಈತನ ಅಡ್ರೆಸ್ UP ಆಗಿರೋದ್ರಿಂದ ಸಹಜವಾಗಿ ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯ ಈ ಮೊಹಮ್ಮದ್ ಸಮೀರ್ ಮೇಲೆ ಸಾಕಷ್ಟು ನಿಗಾ ಇಡಲಾಗಿತ್ತು. ಹೀಗಾಗಿ ಉತ್ತರ ಪ್ರದೇಶದ ಪೊಲೀಸರಿಗೂ ಕೂಡ ಕಲಬುರಗಿ ಪೊಲೀಸರು ಮಾಹಿತಿಯನ್ನು ಕೊಡ್ತಾರೆ. ತದನಂತರ ಅವರು ಕೂಡ ಒಂದು ರೌಂಡ್ ಸಂಪೂರ್ಣವಾಗಿ ಚೆಕ್ ಮಾಡಿಕೊಂಡು ಸದ್ಯ ಆತನನ್ನು ಕಳೆದ 2 ದಿನಗಳ ಹಿಂದೆ ಉತ್ತರ ಪ್ರದೇಶ ಪೊಲೀಸರು ಕಲಬುರಗಿಗೆ ಬಂದಿದ್ದರು. ಅವರ ಜೊತೆ ಸಮಾಲೋಚನೆಯನ್ನು ಮಾಡಿ ಸದ್ಯ ಕಲಬುರಗಿ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ BNS ಕಾಯ್ದೆ 113 ಅಂಡರ್ ಸೆಕ್ಷನ್ 3 ಮತ್ತು 117 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಸದ್ಯ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಮತ್ತು ಆತನನ್ನು ವಿಚಾರಣೆ ಮಾಡ್ತಿದ್ದಾರೆ. ಇವತ್ತು ಸಂಜೆ ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸ ಕೂಡ ಆಗುತ್ತೆ ಮತ್ತು ಮುಂದೆ ಪೊಲೀಸರು ಕೂಡ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂತಂದರೆ ಭಾಳಷ್ಟು ವಿಚಾರಣೆ ಆಗಬೇಕಾಗಿದೆ. ಯಾಕೆ ಈತ ಈ ಆ್ಯಂಟಿ ನ್ಯಾಷನಲ್ ಸೋಷಿಯಲ್ ಪೇಜ್ಗಳಲ್ಲಿ ಆ್ಯಕ್ಟಿವ್ ಇದ್ದ ಮತ್ತು ಯಾಕೆ ಈ ಆ್ಯಂಟಿ ನ್ಯಾಷನಲ್ ಸೋಷಿಯಲ್ ಮೀಡಿಯಾ ಪೇಜ್ಗಳ ಜೊತೆ ಸಂಪರ್ಕದಲ್ಲಿದ್ದ ಮತ್ತು ಯಾವ ಉದ್ದೇಶಕ್ಕಾಗಿ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ತನಿಖೆ ಆಗಬೇಕಾಗಿದೆ. ಮತ್ತು ಈತನ ಹಿಂದೆ ಯಾರಲ್ಲಿದ್ದಾರೆ, ಸಹಜವಾಗಿ ಉತ್ತರ ಪ್ರದೇಶದಿಂದ ಬಂದಂಥ 23 ವರ್ಷದ ಈ ಮೊಹಮ್ಮದ್ ಸಮೀರ್ ಕಳೆದ 8 ತಿಂಗಳಿಂದನೂ ಕೂಡ ಈ ಬೀಫ್ ಎಕ್ಸ್ಪೋರ್ಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಮತ್ತು ಈತ ಇಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಸಮಯದಲ್ಲಿ ಇಲ್ಲಿ ಯಾರ ಜೊತೆ ಎಲ್ಲ ಸ್ನೇಹಿತರಾಗಿದ್ದ ಮತ್ತು ಈತನ ಈ ಆ್ಯಕ್ಟಿವಿಟಿ ಏನಿದೆ, ಆ್ಯಂಟಿ ನ್ಯಾಷನಲ್ ಸೋಷಿಯಲ್ ಪೇಜ್ಗಳ ಜೊತೆ ಆ್ಯಕ್ಟಿವಿಟಿ ಇದೆ, ಈ ಆ್ಯಕ್ಟಿವಿಟಿ ಜೊತೆ ಯಾರನ್ನೆಲ್ಲ ಸೇರಿಸ್ಕೊಂಡಿದ್ದ ಮತ್ತು ಉತ್ತರ ಪ್ರದೇಶದಲ್ಲಿ ಇವನ ಸ್ನೇಹಿತರ ಗುಂಪು ಏನಿದೆ ಅದು ಕೂಡ ಈ ಒಂದು ಚಟುವಟಿಕೆಗಳಲ್ಲಿ ಆ್ಯಕ್ಟಿವ್ ಆಗಿತ್ತು ಅನ್ನುವಂಥ ಒಂದು ಮಾಹಿತಿ ಇದೆ. ಹೀಗಾಗಿ ಈ ಎಲ್ಲವನ್ನು ಕೂಡ ಕೂಲಂಕಷವಾಗಿ ತನಿಖೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸದ್ಯ ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸರು ಕೂಡ ಈತನನ್ನು ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಬಹಳಷ್ಟು ದಟ್ಟವಾಗಿದೆ. ಹೀಗಾಗಿ ಇವತ್ತು ನ್ಯಾಯಾಧೀಶರ ಎದುರು ಈತನನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಆಗುತ್ತೆ. ಈಗಾಗಲೇ ಆತನನ್ನು ಬಂಧಿಸಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಆತನ ಮೊಬೈಲ್ ಕೂಡ ಸೀಸ್ ಮಾಡಲಾಗಿದೆ. ಕೆಲವೊಂದಿಷ್ಟು ಆತನ ರೂಮ್ನಲ್ಲಿ ಮ್ಯಾಪ್ಗಳು ಕೂಡ ಸಿಕ್ಕಿದೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಹೊರ ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಆತಂಕ ಮೂಡಿಸ್ತಾ ಇದೆ ಪ್ರಕರಣ. ಯಾಕೆಂದರೆ ಕಳೆದ 8 ತಿಂಗಳಿಂದ ಕಲಬುರಗಿಯಲ್ಲಿ ಇದ್ದುಕೊಂಡು ಈತ ಕೆಲಸ ಮಾಡೋದರ ಜೊತೆಗೆ ಈ ಥರದ ಆ್ಯಂಟಿ ನ್ಯಾಷನಲ್ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗಿದ್ದ ಅನ್ನುವಂಥ ಒಂದು ಅನುಮಾನ ಸಾಕಷ್ಟು ದಟ್ಟವಾಗ್ತಿದೆ. ಆತನ ಪ್ರೈಮಾ ಫೇಸಿಯನ್ನು ನೋಡ್ತಾ ಹೋದರೆ ಸಹಜವಾಗಿ ಪೊಲೀಸರಿಗೂ ಕೂಡ ಭಾಳಷ್ಟು ಅನುಮಾನ ಬಂದಿತ್ತು. ಹೀಗಾಗಿ ಸಾಕಷ್ಟು ದಿನಗಳಿಂದ ಮಾನಿಟರ್ ಮಾಡಿ ಸದ್ಯ ಆತನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿರ್ತಕ್ಕಂಥದ್ದು. ಈಗ ಪೊಲೀಸರು ಕೂಡ ಉತ್ತರ ಪ್ರದೇಶದ ATS ಇದೆ, ಅಂದರೆ ಆ್ಯಂಟಿ ಟೆರರ್ ಸ್ಕ್ವಾಡ್ ಏನಿದೆ, ಅದಕ್ಕೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಈತನ ಹಿಂದೆ ಏನಿದ್ದಾರೆ, ಅಂದರೆ ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯ ಈತನ
ಊರಿದೆ. ಆ ಊರಲ್ಲೂ ಕೂಡ ಸದ್ಯ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಯಾಕೆಂತಂದರೆ ಈತ ಏನಾದರೂ ಈ ಆ್ಯಂಟಿ ನ್ಯಾಷನಲ್ ಸೋಷಿಯಲ್ ಮೀಡಿಯಾ ಪೇಜ್ಗಳೇನಿದ್ದಾವೆ ಈ ಪೇಜ್ಗಳಾಗಿರ್ಬೋದು ಅಥವಾ ಆ ಪಾಕಿಸ್ತಾನದ ವ್ಯಕ್ತಿಗಳು ಏನು ಮೇಂಟೈನ್ ಮಾಡ್ತಕ್ಕಿರ್ತಕ್ಕಂಥ ಪೇಜ್ಗಳಾಗಿರ್ಬೋದು ಇವುಗಳಿಂದ ಏನಾದರೂ ಹಣಕಾಸು ಸಹಾಯ ಪಡೀತಿದ್ನ ಅನ್ನುವಂಥ ಒಂದು ಆ್ಯಂಗಲ್ನಲ್ಲೂ ಕೂಡ ಸದ್ಯ ಪೊಲೀಸರು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಯಾಕಂತಂದರೆ ಈತನಿಗೆ ಒಂದೊಮ್ಮೆ ಏನಾದರೂ ಹಣಕಾಸಿನ ವ್ಯವಹಾರ ಇತ್ತು, ಅದರ ಜೊತೆಗೆ ಈ ರೀತಿಯಾದಂಥ ಆ್ಯಕ್ಟಿವಿಟಿಗಿಳಿದಿದ್ನ ಅನ್ನೋದು ಸಾಕಷ್ಟು ಏನು ಅನುಮಾನ ಮೂಡ್ತಿದೆ. ಒಂದೊಮ್ಮೆ ಅದು ಸಾಬೀತಾದರೂ ಕೂಡ ಸಾಕಷ್ಟು ಬೆಚ್ಚಿ ಬೀಳಿಸುವಂಥ ಅಂಶ ಬಯಲಾಗುತ್ತೆ. ಯಾಕಂತಂದರೆ ಈ ಥರದ ಚಟುವಟಿಕೆ ಹಿನ್ನೆಲೆ ಏನು ಮತ್ತು ಯಾತಕ್ಕಾಗಿ ಈತ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದ, ಈತನ ಉದ್ದೇಶ ಏನು ಮತ್ತು ಈತನಿಗೆ ಪ್ರವೋಕ್ ಮಾಡುವಂಥದ್ದವ್ರು ಯಾರು ಮತ್ತು ಈತ ಈ ಒಂದು ಆ್ಯಂಟಿ ನ್ಯಾಷನಲ್ ವಿಂಗ್ಗಳಾಗಿರ್ಬೋದು ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ಗಳಾಗಿರ್ಬೋದು ಇವುಗಳಿಗೆ ಅಡಿಕ್ಟ್ ಆಗುವಂತೆ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ಖುದ್ದು ಏನು ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಯಾಕಂತಂದರೆ ನಾವೇ ಆತನನ್ನು ಅರೆಸ್ಟ್ ಮಾಡಿ ಸದ್ಯ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಿದ್ವಿ. ಸಾಕಷ್ಟು ಕಡೆಗಳಿಂದ ಅವ್ರಿಗೂ ಕೂಡ ಅನುಮಾನ ಬಂದಿತ್ತು ಈ ಥರದ ಒಂದು ವ್ಯಕ್ತಿ ಕಲಬುರಗಿ ಜಿಲ್ಲೆಯಲ್ಲಿ, ಅದು ಕಲಬುರಗಿ ನಗರದ ಕೂಗಳತೆ ದೂರದಲ್ಲಿರ್ತಕ್ಕಂಥ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಇಲ್ಲಿ ಆತನ ನೆಟ್ವರ್ಕ್ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಂಥ ತಕ್ಷಣ ಆತನನ್ನು ಸದ್ಯ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಸದ್ಯ ಆತ ಉತ್ತರ ಪ್ರದೇಶ ಮೂಲದ ಸಿಮ್ ಕಾರ್ಡನ್ನು ಬಳಸ್ಕೊಂಡು ಈ ರೀತಿಯಾದಂಥ ಆ್ಯಕ್ಟಿವಿಟಿಯಲ್ಲಿ ತೊಡಗಿಕೊಂಡಿದ್ದ. ಹೀಗಾಗಿ ಎಲ್ಲವನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು ಮತ್ತು ಈತ ಈ ರೀತಿಯಾದಂಥ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸಿಕೊಂಡು ಈತನ ಮೂಲಕ ಮತ್ತಷ್ಟು ಜನರನ್ನು ಏನು ಈ ರೀತಿಯಾದಂಥ ಆ್ಯಂಟಿ ನ್ಯಾಷನಲ್ ಚಟುವಟಿಕೆಯಲ್ಲಿ ತೆಗೆದುಕೊಳ್ಬೇಕು ಅನ್ನೋವಂಥದ್ದು ಉದ್ದೇಶ ಇತ್ತ ಅನ್ನೋದ್ರ ಬಗ್ಗೆಯೂ ಸದ್ಯ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ಉತ್ತರ ಪ್ರದೇಶದಿಂದ ಬಂದಂಥ ವ್ಯಕ್ತಿ, ಸಹಜವಾಗಿ ಅಲ್ಲಿ ಈತನ ಒಂದು ವಿಂಗ್ ಕೂಡ ಇತ್ತು, ಅಂದರೆ ಈತನ ಫ್ರೆಂಡ್ ಸರ್ಕಲ್ಲು ಮತ್ತು ಆ ಫ್ರೆಂಡ್ ಸರ್ಕಲ್ ಆ್ಯಕ್ಟಿವ್ ಇದೆ ಅನ್ನುವಂಥ ಒಂದು ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಹೀಗಾಗಿ ಪೊಲೀಸರು ಕೂಡ ಉತ್ತರ ಪ್ರದೇಶದ ಮೂಲವನ್ನು ಕೂಡ ಸದ್ಯ ಕೆದಕುವಂಥ ಕೆಲಸ ಮಾಡ್ತಿದ್ದಾರೆ ಮತ್ತು ಈತನ ಪೂರ್ವಾಪರ ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮತ್ತು ಫ್ಯಾಮಿಲಿಯಲ್ಲಿ ಆಗಿರ್ತಕ್ಕಂಥ ಏನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಮತ್ತು ಈತನ ವೈಯಕ್ತಿಕ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಸದ್ಯ ಪೊಲೀಸರು ಕೈ ಹಾಕ್ತಿದ್ದಾರೆ. ಒಂದೊಮ್ಮೆ ಆತನ ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಅಂದರೆ ಬೇರೆ ಬೇರೆ ಕಡೆಗಳಿಂದ ಫಂಡಿಂಗ್ ಆಗಿದ್ದೆ ಅದರಲ್ಲಿ ಆತ ಇದಕ್ಕಿಂತ ಮುಂಚೆನೇ ಏನು ಈ ರೀತಿಯಾದಂಥ ಚಟುವಟಿಕೆಗಳಲ್ಲಿ ತೊಡಗಿದ್ದ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಹೀಗಾಗಿ ಪೊಲೀಸರು ಸದ್ಯ ಆತನನ್ನು ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಏನು ಪ್ರಮಾಣ ಜಾಸ್ತಿ ಆಗಿದೆ. ಪೊಲೀಸರ ತನಿಖೆಯ ಬಳಿಕವೇ ಪೂರ್ಣ ಪ್ರಮಾಣದ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಾಗಿದೆ.